ನಮಸ್ತೆ ನಮಸ್ತೆ. ಪರ್ಫೆಕ್ಟ್ ಅವ್ರ ಏನ್ರಿ ಫುಲ್ ಏನೋ ಬೆಳಗಿನ ಕ್ಲಾಸ್ ಫುಲ್ ರೊಚ್ಚಿಗೆತ್ತು ಮಾಡ್ತಿದಾರೆ. ಎಲ್ಲ ಹೈ ಲೆವೆಲ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದೀರ. ನಮಗೂ ಹೇಳ್ರಿ ಹೆಂಗ್ ಇಂಪ್ರೂವ್ ಆಗ್ಬೇಕಂತ. ಟಿಫನ್ ಆಯ್ತ್ರಿ, ನಿಮ್ದಾಯ್ತಾ? SSC GD ಕ್ಲಾಸ್ ಯಾವಾಗ ತಗೋತೀರಿ? ಎಲ್ಲಿ? ಬೆಳಿಗ್ಗೆ 5:55 ತಗೋತಾ ಇದೀನಲ್ಲ. ಓಕೆ, ಸೊ ಕೋಡಿಂಗ್ ಡಿಕೋಡಿಂಗ್ ಇದು ಎಲ್ಲ ಎಕ್ಸಾಮ್ ಇಂಪಾರ್ಟೆಂಟ್. ಇದು ಸಿವಿಲ್ ಅಲ್ಲಿ ಆದ್ರೂ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಇಲ್ಲ ಪ್ರಕಾಶ್ ಅವರು, ಸದ್ಯಕ್ಕೆ ಲೈವ್ ಇರಲ್ಲ. ಇದು ಕೋರ್ಸ್ ಮುಗಿಯೋವರೆಗೂ, ಯಾಕಂದ್ರೆ ನೀವು ನನ್ಗೆ ಇದಕ್ಕೆ ಜಾಯ್ನ್ ಆದ್ರೂ ನಾನು ಕಂಪ್ಲೀಟ್ ನಿಮ್ಗೆ ಕ್ವಾಲಿಟಿ ಕೊಡ್ಬೇಕು. ಸೊ ಸದ್ಯಕ್ಕೆ ಟೆಸ್ಟ್ ಸೀರೀಸ್ ಅಂತೂ ಮಾಡ್ತೀನಿ 1 ಮಂತ್. ಮಾರ್ಚ್ ಇಂದ ನಂದು ರೆಗ್ಯುಲರ್ ಕ್ಲಾಸ್ಗಳು ನಡೀತಾವೆ. ಓಕೆ ಸರಿ. ಅನ್ಅಕಾಡೆಮಿದಲ್ಲಿ SSC GD ತಗೋರಿ. ರಾಜು ಅವರೇ, ನನ್ ಕಾಲಕ್ಕೆ ಸಾಕಾಗೋಯ್ತು. ನನಗೆ ಬೆಳಗ್ಗೆ ಅಟೆಂಡ್ ಆಗಲ್ಲ ನೀವು 5:55ಕ್ಕೆ. ಎಲ್ಲ SSC GD ಕ್ವಶನ್ ಸಾಲ್ವ್ ಮಾಡ್ತಾ ಇದೀನಲ್ಲ. ಓಕೆ ಸರಿ, ನಿಮ್ಗೆ A to Z ಎಲ್ಲ ಅಕ್ಷರಗಳ ಸ್ಥಾನಗಳು ಗೊತ್ತಿರ್ಬೇಕು. ಯಾವ್ಯಾವ ಎಷ್ಟೆಷ್ಟು ಯಾವ್ದು ನಂಬರ್ ಎಷ್ಟು ಅಂತ. ಈಗ ನೋಡಿ, A 1 ಆದ್ರೆ ಎಡಗಡೆಯಿಂದ, Z ಬಲಗಡೆಯಿಂದ 26 ಆಗುತ್ತೆ. ಅದೇ ರೀತಿ B ಬಲಗಡೆಯಿಂದ ಎಡಗಡೆಯಿಂದ 2 ಆದ್ರೆ ಬಲಗಡೆಯಿಂದ 25. C ಎಡಗಡೆಯಿಂದ 3 ಆದ್ರೆ ಬಲಗಡೆಯಿಂದ 24. ಓಕೆ, ಅದೇ ರೀತಿ D 4 ಆದ್ರೆ ಬಲಗಡೆಯಿಂದ 23. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಲೇಬೇಕು, ಆಯ್ತಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಸೊ ಇದ್ರಲ್ಲಿ ಬನ್ನಿ ಹೇಗೆ ನೆನ್ಪಿಟ್ಕೋಬೇಕು ಅಂತ ಲಾಜಿಕ್ ಹೇಳ್ತೀನಿ. ಇದನ್ನ ಈ ಜ್ಯೋತಿ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಈ ಜ್ಯೋತಿ, E ಅಂದ್ರೆ 5, J ಅಂದ್ರೆ 10, O ಅಂದ್ರೆ 15, T 20, Y 25 ಆಗುತ್ತೆ. E 5, J 10, O 15, T 20, Y 25. ಈಗ ಉಳಿದಿದ್ದು ಹೆಂಗ್ ನೆನ್ಪಿಟ್ಕೋಬೇಕು ನೋಡಿ. F ಅಂತಂದ್ರೆ 6 ನೋಡಿ. F 6 ತರ ಕಾಣುತ್ತಲ್ಲ, F 6 ತರ ಕಾಣುತ್ತೆ. ಸೊ ಅದಕ್ಕೆ ಇದು 6. ಇಲ್ಲ ಅಂದ್ರೆ ಇಲ್ಲಿ ನಾನು ಹೇಳ್ತೀನಿ ನೋಡಿ. ಈಗ F ಮತ್ತು F ನೋಡಿ, ಈ F ಈ P ನೋಡಿ. F ನ ನೀವು ಈ ತರ ಬರಿಬಹುದಲ್ಲ, ಇದು 6 ತರ ಕಾಣುತ್ತೆ. ಅದೇ ರೀತಿ P ನ ಉಲ್ಟಾ ಮಾಡಿದ್ರೆ, P ಉಲ್ಟಾ ಮಾಡಿದ್ರೆ ಹಿಂಗ್ 6 ತರ ಕಾಣುತ್ತೆ. ಹಂಗಾದ್ರೆ ಇದು 6 ಆದ್ರೆ ಇದು 16 ಆಗುತ್ತೆ. ಓಕೆ, ಅದೇ ರೀತಿ F ಆದ್ಮೇಲೆ G, Q, G ನೋಡಿ ಇಲ್ಲಿ G ಇಲ್ಲಿ 7 ತರ ಕಾಣ್ತಾ ಇದೆ, ಹೌದಾ? ಅದಕ್ಕೆ ಇದು 7ನೇ ಅಕ್ಷರ. Q ಕೂಡ ಇಲ್ಲಿ ನೋಡಿ, ಇದು 7 ಅಂತ ಇದು ಅನ್ಕೊಂಡಿದ್ದಾನೆ. ಓಕೆ, ಇದನ್ನು Q 7, ಇದನ್ನು 7 ಅಂತ. ಹಂಗಾರೆ ಇದು 7 ಆದ್ರೆ ಇದು 17. ಈ ತರ ಪಿಕ್ಚರ್ ಥ್ರೂ ನೆನ್ಪಿಟ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಇಲ್ಲಿ H, ಇದು R. H ಆಲ್ರೆಡಿ ಹಿಂಗಿದೆ, ಇದಕ್ಕೆ ನೀವು ಇಲ್ಲಿ ಸೇರಿಸಿದ್ರೆ ಇದು 8 ಆಗುತ್ತೆ. ಅದೇ ರೀತಿ R, ಇದನ್ನ ನೀವು ಇಲ್ಲಿ ಸೇರಿಸಿದ್ರೆ ಇದು ಕೂಡ 8 ತರ ಕಾಣುತ್ತೆ. ಹಾಗಾದ್ರೆ ಇದು 8 ಆದ್ರೆ ಇದು 18. ಓಕೆ, ಅದೇ ರೀತಿ ಸ್ವಲ್ಪ ಆಯಿಗೆ ಸ್ವಲ್ಪ ಇಲ್ಲಿ ನೀವೊಂದು ಅಟ್ಯಾಚ್ ಮಾಡ್ಬೇಕು. ಈ ತರ ಆಯ್ ಹಿಂಗಿರುತ್ತಲ್ಲ. ಓಕೆ, ಸೊ ಆಯ್. ಅದೇ ರೀತಿ ಎಸ್, ಈ ಆಯಿಗೆ ನೀವೇನ್ ಮಾಡ್ಬೇಕು, ಇಷ್ಟು ಇದನ್ನ ಸೇರಿಸ್ಕೋಬೇಕು ಈ ತರ. ಓಕೆ, ಇದು 9 ತರ ಆಗುತ್ತೆ. ಎಸ್ ಗೆ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸೇರಿಸ್ಕೋಬೇಕು ನೋಡಿ. ಇದು S9, S9 ತರ ಕಾಣುತ್ತೆ. ಹಂಗಾರೆ ಇದು 9 ಆದ್ರೆ ಇದು 19 ಆಗಿರುತ್ತೆ. ಇನ್ನ ನಿಮ್ಗೆ J ಮತ್ತೆ ಈ ಜ್ಯೋತಿಯಲ್ಲಿ ನೋಡಿ, ಈ ಜ್ಯೋತಿಯಲ್ಲಿ E ಗೊತ್ತಿದೆ, J ಗೊತ್ತಿದೆ, O T ಗೊತ್ತಿದೆ ನಿಮ್ಗೆ. J ಮತ್ತೆ T ಅಂತೂ ಗೊತ್ತಿದೆ. J 10 ಆದ್ರೆ T 20. ಓಕೆ, ಇದು ಟ್ರಿಕ್ ಹೇಳ್ತಾ ಇದ್ದೀನಿ, ನೆನ್ಪಿದ್ರೆ ನಿಮ್ಗೆ. ಇದು ಗೊತ್ತಿದ್ರೆ ಯಾವ್ದು ಮರ್ಯಾದಿಲ್ಲ. ಇದು K ನೋಡಿ, ನಾ K ಏನಂತ ಮಾಡ್ಕೋತೀನಿ, ಇದನ್ನ ಹೀಗ್ ಮಾಡ್ಕೋತೀನಿ, ಇದನ್ನ ಹೀಗ್ ಮಾಡ್ತೀನಿ. ಸೊ ಇದು ನನಗೆ 11 ತರ ಕಾಣುತ್ತೆ. ಅದೇ ಯು ನಾವು ಕನ್ನಡ ವರ್ಣಮಾಲೆಯಲ್ಲಿ ಯುನ ಇದು 1 ಅಂತ ಮಾಡ್ತಾರ, ಹೌದಾ? ಕರೆಕ್ಟಾ? ಸ್ಕೂಲಲ್ಲಿ ಕಲ್ತಿದ್ದೀರಲ್ಲ, ಇದು 1, 2, 3, 4, 5,
ಇದರ ಕಲ್ತಿದ್ರ ನೆನಪಿದೆನಾ? ಓಕೆ, ಇಂಗ್ಲಿಷ್ ಕನ್ನಡ ವರ್ಣಮಾಲೆ ಇದು 1 ಅಂತೀವಿ, ಇದಕ್ಕೆ 11. ನೆಕ್ಸ್ಟ್ ಎಲ್. ಎಲ್ ಅಲ್ಲಿ ಇಲ್ಲಿ 2 ಲೈನ್ ಇದಾವೆ, 21 21 21. ಎಲ್ ಅಲ್ಲಿ ಇಲ್ಲಿ 2 ಲೈನ್ ಇದೆ. ಸೊ ಇದನ್ನ 2 ಲೈನ್ ಇರೋದಕ್ಕೆ ಇದು 12. ವಿ ದಲ್ಲೂ ಸಹ 2 ಲೈನ್ ಇದಾವೆ, ಅದಕ್ಕೆ ಇದು 2 ಅಂದ್ರೆ ಇದು 22. ಅರ್ಥ ಆಗ್ತಾ ಇದೆ ರೀ? ಈ ತರ ನೆನ್ಪಿಟ್ಕೊಳ್ಳಿ, ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ನೆನ್ಪಿರುತ್ತೆ ನಿಮ್ಗೆ. ನೆಕ್ಸ್ಟ್ ಎಂ. ಎಂ ನೋಡಕ್ಕೆ 3 ತರ ಕಾಣುತ್ತೆ, ಹೌದಾ? ಹಂಗಾರೆ ಇದು 3 ತರ ಕಾಣೋದಕ್ಕೆ ಇದು 13. ಡಬ್ಲ್ಯೂನು ಉಲ್ಟಾ ಮಾಡಿದ್ರೆ ಇದು 3 ತರ ಕಾಣುತ್ತೆ, ಇದು 23. ಓಕೆ, ಅದೇ ರೀತಿ ಎಕ್ಸ್, ಎನ್ 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 ಇಲ್ಲಿ ಸ್ವಲ್ಪ ನೀವೇನ್ ಮಾಡ್ಬೇಕು ಅಂದ್ರೆ ಎನ್ ಅನ್ನ ನೋಡಿ ಈ ತರ ಇದೆಲ್ಲ, ಇಲ್ಲಿ ಈ ತರ ಮಾಡ್ಕೊಳ್ಳಿ, ಇದು ಒಂದ್ ಲೈನ್ ಹಾಕೊಳ್ಳಿ. ಇದು ಯಾವ ತರ ಕಾಣುತ್ತೆ? 4 ತರ ಕಾಣುತ್ತೆ. ಓಕೆ, ಸೊ 4 ಅಥವಾ ಎಂ ಆದ್ಮೇಲೆ ಎನ್, ಎಂ 3, ಅದು ನೆಕ್ಸ್ಟ್ ಎನ್ 4 ಅಂತ ನೆನ್ಪಿಟ್ಕೊಳ್ಳಿ. ಹಂಗಾದ್ರೆ ನೆನ್ಪಿಟ್ಕೊಳ್ಳಿ, ಇದು 14. ಅದೇ ಎಕ್ಸ್. ಎಕ್ಸ್ ಅಲ್ಲಿ ನೋಡಿ ಇಲ್ಲಿ ಏನಾಗಿದೆ, 1 2 3 4 ಲೈನ್ ಇರೋದಕ್ಕೆ ಇದು 24 ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಈ ಜ್ಯೋತಿಯಲ್ಲಿ ವಾಯ್ ಜಡ್ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಓಕೆ, ಸರಿ. ಇಲ್ಲಿ ನೋಡಿ ಎಫ್ ಆದ್ರೆ ಏನ್ ಮಾಡ್ಬೇಕು, ಇಲ್ಲಿ ಹಿಂಗೆ ಅಟ್ಯಾಚ್ ಮಾಡಿದ್ರೆ 6 ಆಗುತ್ತೆ. ಇದು G7, H8, ಇದು I9. ಕೆ ಒಂದ್ ಹಿಂಗೆ ಹೇಳ್ಕೊಂಬಿಡಿ, ಕೆ ಇದು ಒಂದ್ ಲೈನ್, ಇದೊಂದು ಕೆ, ಇದನ್ನ ಸ್ಟ್ರೇಟ್ ಲೈನ್ ಮಾಡ್ಕೊಳ್ಳಿ. 11, ಇದು 2 ಲೈನ್ 12, ಇದು 3 ತರ ಕಾಣುತ್ತೆ 13. ಇದು ಒಂದು ನೀವು ನೆನ್ಪಿಟ್ಕೋಬೇಕಷ್ಟೇ, ಇದು 14. P6 ತರ ಕಾಣುತ್ತೆ 16, ಇದು 7. ನೆಕ್ಸ್ಟ್ ಆರ್ ನೋಡಿ, ಆರ್ 8 ತರ ಕಾಣುತ್ತೆ. S9 ಇಲ್ಲಿ ಒಂದ್ ಲೈನ್ ತಗೊಂಡ್ರೆ 9 ತರ ಕಾಣುತ್ತೆ. ಯು ಉಲ್ಟಾ ಮಾಡಿದ್ರೆ ಇದು 1 21. ವಿ 2 ಲೈನ್ ಇರೋದಕ್ಕೆ 22, ಡಬ್ಲ್ಯೂ 3 ತರ ಕಾಣುತ್ತೆ 23, ಎಕ್ಸ್ ಅಲ್ಲಿ 4 ಲೈನ್ ಇರೋದಕ್ಕೆ 24. ಓಕೆ, ಸೊ ಇದರಲ್ಲಿ ಯಾವ್ದಾವ್ ತರ ಕ್ವಶನ್ ಗಳನ್ನ ಕೇಳ್ತಾನೆ. ಇದನ್ಗೆ ಅರ್ಥ ಆಯ್ತಲ್ಲ ಲಾಜಿಕ್? ನೋಡಿ, ಇವೆಲ್ಲ ನಿಮಗೆ ಯಾವ ಬುಕ್ ಒಳಗೂ ಸಿಗಲ್ಲ. ಇದು ಜಸ್ಟ್ ಏನು ನಿಮ್ಗೆ ನಾವು ಬಳಸುವಂತ ನಿಮ್ಗೆ ಒಂದು ಟ್ರಿಕ್ ನ ನಾನು ಹೇಳಿದ್ದು. ಇದನ್ನ ಒಂದ್ 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ನೆನಪಿರುತ್ತೆ, ಆಯ್ತಾ? ಓಕೆ, ನೆಕ್ಸ್ಟ್ ಈಗ ನಿಮ್ಗೆ ACD BD ಆಗಿದೆ ಅಂತಂದ್ರೆ ನೀವು ನೋಡ್ಬೇಕು, A1 C1 D1 ಜಾಸ್ತಿ ಆಗಿದೆ. ಅದೇ ಬ್ರಿಡ್ಜ್ ಹಿಂಗ್ ಈ ತರ ಬಂದ್ರೆ 3 ಜಾಸ್ತಿ ಆಗಿರುತ್ತೆ. ಅಥವಾ 1 2 3 4 ಜಾಸ್ತಿ ಆಗ್ಬೋದು. 1 1 3 3 1 2 3 4 2 2 ಜಾಸ್ತಿ ಆಗ್ಬೋದು. ಅಥವಾ ಮೈನಸ್ ಆಗ್ಬೋದು. ನೋಡಿ ಮೈನಸ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ನಿಮ್ಗೆ ಒಂದು ವರ್ಡ್ ಕೊಟ್ಟಾಗ ಅದನ್ನ ನೋಡ್ಬೇಕು. ಅದೇ ರೀತಿ ನಿಮ್ಗೆ ಕ್ಯಾಟ್ ಅನ್ನ XYZ ಅಂತ ಕೊಟ್ರೆ ಬೋಟ್ ಏನಾಗುತ್ತೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದು ರಿವರ್ಸ್ ನಂಬರ್. ಸಿಗೆ ಎಕ್ಸ್ ಬಂದಿದೆ ಅಂದ್ರೆ ನೋಡಿ ರಿವರ್ಸ್, ಇಲ್ಲಿಂದ ಬಂದು ನೀವು ರಿವರ್ಸ್ ಬರ್ಬೇಕು. ಎ ಲೆಫ್ಟ್ ಇಂದ 1 ಆದ್ರೆ ಜಡ್ ರೈಟ್ ಇಂದ 1, ಸಿ ಲೆಫ್ಟ್ ಇಂದ 3 ಆದ್ರೆ ಎಕ್ಸ್ ರೈಟ್ ಇಂದ 3. ಇದು ರಿವರ್ಸ್ ನಂಬರ್, ರಿವರ್ಸ್ ಲೆಟರ್ಸ್. ಓಕೆ, ಅದೇ ರೀತಿ ಎ ಜಡ್ ಆಗುತ್ತೆ, ಟಿ ಜಿ ಆಗುತ್ತೆ. ಓಕೆ, ಹಾಗಾದ್ರೆ ಬಿ ಏನಾಗುತ್ತೆ, ಬಿ ಗೆ ರಿವರ್ಸ್ ವೈ, ಓಗೆ ಎಲ್, ಎಗೆ ಜಡ್, ಟಿಗೆ ಜಿ. ಓಕೆ, ರಿವರ್ಸ್ ಲೆಟರ್ ನೆನ್ಪಿರುತ್ತಾ? ಒಂದೊಂದ್ಸಲ ತಲೆನೂ ಓಡಲ್ಲ. ನೀವು ಏನ್ ಮಾಡ್ತೀರಿ, +1 +2 +3 ಮಾಡಕ್ ಹೋಗ್ತೀರಿ, ಅಷ್ಟಿರೋದೇ ಇಲ್ಲ, ಅದು ತುಂಬಾ ಮುಂದೆ ಹೋಗ್ಬಿಟ್ಟಿರುತ್ತೆ. ಓಕೆ, ಇಲ್ಲ ಅಂದ್ರೆ ಒಂದೊಂದ್ಸತಿ ಏನ್ ಗೊತ್ತಾ, ಸೇಮ್ ಲೆಟರ್ಸ್ ಇಲ್ಲಿರುತ್ತೆ, ಇಲ್ಲಿರೋ ಲೆಟರ್ಸ್ ಗಳೇ ಇಲ್ಲಿರುತ್ತೆ, ಆದ್ರೆ ಪ್ಲೇಸ್ ಚೇಂಜ್ ಮಾಡಿರುತ್ತೆ ಅಷ್ಟೇ. ನೆಕ್ಸ್ಟ್ ಅದೇ ರೀತಿ ಟೆಲಿಫೋನು, ಇದು ನೋಡಿ ಟೆಲ್ ಇದ್ದಿದ್ದು ಲೆಟ್ ಆಗುತ್ತೆ, EPH ಇದ್ದಿದ್ದು HP ಆಗುತ್ತೆ, ON ಇದ್ದು EN ಆಗುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಚೇಂಜ್ ಆಗ್ಬೋದು, ಅಥವಾ ಫಸ್ಟ್ ಹಾಫ್ ಅರ್ಧ ಮಾಡಿ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಈ ತರನು ಆಗಬಹುದು. ಇಲ್ಲ ಅಂತಂದ್ರೆ ನೋಡಿ ಏನಾಗುತ್ತೆ, ನೀವು NO ಇಲ್ಲಿ ಹುಡುಕ್ತಾ ಇರ್ತೀರಾ, ಅವನು N-ಗೆ ಹಿಂದೆ ಇಲ್ಲಿ ಲಾಸ್ಟ್ಗೆ ಹಾಕಿರ್ತಾನೆ, I-ಗೆ ಇಲ್ಲಿ ಹಾಕಿರ್ತಾನೆ, G-ಗೆ ಇಲ್ಲಿ ಹಾಕಿರ್ತಾನೆ, H-ಗೆ ಇಲ್ಲಿ ಹಾಕಿರ್ತಾನೆ, T ಇಲ್ಲಿ. ಸೊ ನಾವೇನ್ ಮಾಡ್ತೀವಿ, N ಇಲ್ಲಿ ಹುಡುಕ್ತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಬೇಕಾದ್ರೂ ನಿಮ್ಗೆ ಆ 1 ನಿಮಿಷದಲ್ಲಿ ಸಾಲ್ವ್ ಮಾಡೋಲ್ಲ, ಇದು 10-15 ಸೆಕೆಂಡ್ ಅಲ್ಲಿ ಮಾಡ್ಬೋದು. ಓಕೆ, ನೀವು ಇಲ್ಲಿ ಟೈಮ್ ಸೇವ್ ಮಾಡಿದ್ರೆ ಆಪ್ಟಿಟ್ಯೂಡ್ ಅಲ್ಲಿ ಜಾಸ್ತಿ ಟೈಮ್ ತಗೋಬಹುದು. ಇಲ್ಲಿ ನೀವು ಜಸ್ಟ್ ಇಂತ ಈಸಿ ಅಲ್ಲಿ 20 ಸೆಕೆಂಡ್ 30 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಿದ್ರೆ ನಿಮ್ಗೆ 30 ಸೆಕೆಂಡ್ ಉಳಿಯುತ್ತಾ, ಆ 30 ಸೆಕೆಂಡ್ ಅನ್ನೇ ಆಪ್ಟಿಟ್ಯೂಡ್ ಕೊಡೋದು ಅಷ್ಟೇ. ಓಕೆ, ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಲೆಟರ್ಸ್ ನಂಬರ್ ಕೊಟ್ಬಿಡ್ತಾನೆ. ಲೆಟರ್ಸ್ ಡೈರೆಕ್ಟ್ 12 ಅಂದ್ರೆ L 12 ಅಕ್ಷರ, O 15 ಅಕ್ಷರ, A1 ಈ ತರ. ಅಥವಾ P15 ಅಂತ ಕೊಟ್ಬಿಡ್ತಾನೆ. P15 ಅಂದ್ರೆ 16 ಹಿಂದೆ 1, A 0 ಅಂತ ಕೊಡ್ತಾನೆ, I 1 ಹಿಂದೆ ಕೊಡ್ತಾನೆ, N 1 ಹಿಂದೆ, ಹಿಂಗೆ. ಅಥವಾ ನಿಮಗೆ ಮುಂದೂ ಕೊಡ್ಬೋದು. ನಂಬರ್ಸ್ ಕೊಟ್ಟಿದ್ದಾನೆ ಅಂದ್ರೆ ಏನಾದ್ರು ಒಂದು ಲಾಜಿಕ್ ಇದ್ದೇ ಇರುತ್ತೆ.
ಅಥವಾ ಕಾರ್ ಅಂತ ಕೊಟ್ಟು 22 ಕೊಡ್ತಾನೆ, ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಬಿಗ್ ನ ಕೂಡಿಸಿದ್ರೆ 18 ಬರುತ್ತೆ. ಓಕೆ, ಈ ತರ ಇದು PS ಅಲ್ಲಿ ಕೇಳಿದ ಕ್ವಶನ್. ಈಟ್ ಕೋಡ್ ಕೊಟ್ಟು ಚೇರ್ ಕೊಟ್ಟು ಟೀಚರ್ಗೆ ಏನು ಅಂತ ಕೇಳ್ತಾನೆ. ಇಲ್ಲಿರೋ ಈಗ ಇಲ್ಲಿ ಕೋಡ್ ತಗೋಬೇಕು ಇಲ್ಲಿ ಹಿಂಗೆ. ಓಕೆ ಸರ್, ಈಗ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ನಾವು ಎಷ್ಟೇ ಹೇಳಿದ್ರು ನೀವು ಎಲ್ಲಿವರೆಗೂ ಕ್ವಶನ್ ಸಾಲ್ವ್ ಮಾಡಲ್ಲ ಅಲ್ಲಿವರೆಗೂ ಪರ್ಫೆಕ್ಟ್ ಆಗಲ್ಲ. ಫಸ್ಟ್ ಕ್ವಶನ್ ಬಂತು, ಟ್ರೈ ಮಾಡಿದ್ದಲ್ಲ. h-1 ಏನಾಗಿತ್ರಿ? ಓಕೆ, h-1 ಆದ್ರೆ ತಮ್ಮ ಕೊಡಿ, ನಾನು ಪೋಲ್ ಕೊಡ್ತೀನಿ. ಪೋಲ್ ಬಂದು ಓಕೆ. ಇಲ್ಲಿ ಎಲ್ಲವೂ ಒಂದೊಂದು ಅಕ್ಷರ ಮುಂದೆ ಹೋಗ್ತಾ ಇದೆ. ನಿಮ್ಗೆ ಗೊತ್ತಿದೆಲ್ಲ, ಎಲ್ಲ ಎಕ್ಸಾಮ್ ಅಲ್ಲೂ ಇಂಪಾರ್ಟೆಂಟ್ ಇದೆ ಅಂತ. ಇದು ಎಲ್ಲವೂ 1+ ಆಗಿದೆ. ಹಾಗಾದ್ರೆ ಕೋಕೋನಟ್ ಎಲ್ಲವೂ 1+ ಆಗ್ಬಿಟ್ರ, ಎಲ್ಲವೂ ಆದ್ರೆ ಇದು ಡಿ ಪಿ O V U ಆಪ್ಷನ್ 2. ಓಕೆ, ಮುಂದಿನ ಪ್ರಶ್ನೆ. ಪೋಲ್ ಬಂತು ನೋಡಿ, ಎಲ್ಲವೂ 2 ಜಾಸ್ತಿ ಆಗಿದೆ. P 2 ಜಾಸ್ತಿ ಆದ್ರೆ R, ಹಂಗಾರೆ ಇವೆರಡು ಹೋಗ್ಬಿಡುತ್ತಾ? ಇವೆರಡರಲ್ಲಿ ಡಿಫ್ರೆನ್ಸ್ W ಮಾಡಿ, W ನ Y ಆಗುತ್ತೆ. ಓಕೆ, ಸೊ ಇದು ರಾಂಗ್. 2 ಸಾಕು, 2ರಲ್ಲಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಪೋಲ್ ಬಂತು. ಎಲ್ಲವೂ 2 ಜಾಸ್ತಿ ಆಗಿದೆ. ಓಕೆ, ಹಾಗಾದ್ರೆ 2 ಜಾಸ್ತಿ ಮಾಡಿ. ಓಕೆ, ಇದು ಫಸ್ಟ್ ಇ ಅಂತ ಗೊತ್ತಿದೆ. ಓಕೆ, ಈ O ಆದ್ಮೇಲೆ ಇದು Q, ಹಂಗಾರೆ ಇವೆರಡು ಇದು ಒಂದು ರಾಂಗ್ ಆಗುತ್ತೆ, ಆಮೇಲೆ ಇದು ಒಂದು ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ನೋಡಿ, M ಆದ್ಮೇಲೆ 2 ಜಾಸ್ತಿ,
ಎಂ ಆದ್ಮೇಲೆ 2 ಜಾಸ್ತಿ ಓ ಆಗ್ಬೇಕು. ಇದು ರಾಂಗ್. ಎರಡೇ ಅಕ್ಷರಲ್ಲಿ ಗೊತ್ತಾಗ್ಬಿಡುತ್ತೆ. ಪೋಲ್ ಬಂತು ನೋಡಿ, ಇದು 4 ಜಾಸ್ತಿ. ಓಕೆ, ಸಿ 4 ಜಾಸ್ತಿ ಮಾಡಿದ್ರೆ 7 ಯಾವುದು ಜಿ. ಹಂಗಾದ್ರೆ ಇವೆರಡು ಹೋಯ್ತಾ? ಇವೆರಡರಲ್ಲಿ ಡಿಫ್ರೆಂಟ್ ಯಾವುದು? ಸೆಕೆಂಡ್. 6 ಆದ್ಮೇಲೆ 4 18 22 ವಿ ಆಗುತ್ತೆ. ಅಂದ್ರೆ ಇದು ಹೋಯ್ತು. ಆಪ್ಷನ್ 3. ಜಸ್ಟ್ 2 ಅಕ್ಷರ ನೋಡಿದ್ರು ನೀವು ಆನ್ಸರ್ ಮಾಡ್ಬೋದು. ಎಕ್ಸಾಮ್ ಅಲ್ಲಿ ಪೂರ್ತಿ ಮಾಡಕ್ ಹೋಗ್ಬೇಡಿ, ಫುಲ್ ನೋಡ್ಬೇಡಿ. ಪೋಲ್ ಬಂತು. ಗನ್ ಇದು IXR ಆದ್ರೆ ಪೆನ್ ಏನಾಗುತ್ತೆ? ಇದು 2 ಜಾಸ್ತಿ, ಯು ಇಂದ ಎಕ್ಸ್ 3 ಜಾಸ್ತಿ, ಇದು 4 ಜಾಸ್ತಿ. 2 3 4. ಬಟ್ ಇಲ್ಲಿ ನಿಮ್ಗೆ ಎನ್ ಆರ್ ಅಂತ ಇದೆ. ಓಕೆ, 3 ಕಡೆ ಇದೆ. ಓಕೆ, ಈ 3 ನೋಡಿ, ಇ ಇಂದ 3 ಆರ್ ಎಫ್ ಆಗುತ್ತೆ. ಇದು ಹೋಯ್ತು. ಸೊ ಕೇವಲ ಇದು ಒಂದು ನೋಡಿದ್ರು ಆನ್ಸರ್ ಬರುತ್ತೆ. ಓಕೆ ಓಕೆ ಓಕೆ, ಸಾರಿ ಸಾರಿ, ಕ್ಯೂ ಎಫ್. ಎರಡು 3 ನಾನು ಪೋಲ್ ರಾಂಗ್ ಕೊಟ್ನಾ? ಇಲ್ಲ, ಕರೆಕ್ಟ್ ಕೊಟ್ಟಿದ್ದೀನಿ. ಓಕೆ, ಪಿ ಎಷ್ಟ್ರಿ? ಪಿ 2. ಓಕೆ, ಇದು 6. ಸಾರಿ, ನಾ ಸಿ ಅಂತ ಅನ್ಕೋತದೇನೆ ಅವಾಗಿಂದ ಅದನ್ನ. ಓಕೆ, ಇ ಅಲ್ಲ. ಓಕೆ, ಈಗ ಎಷ್ಟಾಗುತ್ತೆ? 5 3 8 ಆಗುತ್ತೆ. ನಾನು ಅದಕ್ಕೆ 3 3 6 ಅಲ್ಲ ಅಂತ ಎಫ್ ಅಂತ ಮಾಡ್ತೇನೆ. ಸರಿ, ಓಕೆ, ಇದು ಒಂದೇ ಸಾಕಿಲ್ಲ, RH ಇದು ಒಂದೇ ಸಾಕು. ಓಕೆ, ಇದು ಹೋಯ್ತು, ಇದು ಹೋಯ್ತು. ಒಂದರಲ್ಲೇ ಆನ್ಸರ್ ಮಾಡ್ಬೋದು. ಸರಿ, ಪೋಲ್ ಕೊಡ್ತಾನೆ. ಇದು 4 ಜಾಸ್ತಿ, 3 ಜಾಸ್ತಿ, 2 ಜಾಸ್ತಿ, 1 ಜಾಸ್ತಿ.
4 3 2 1 1 ಅಂದ್ರೆ ನನಗೆ ಇದು ಎಫ್ ಈಸಿ ಆಗುತ್ತಾ? ಎಫ್ ಇಲ್ಲಿಲ್ಲ, ಎಫ್ ಇಲ್ಲಿಲ್ಲ, ಎಫ್ ಇಲ್ಲಿಲ್ಲ, ಎಫ್ ಇಲ್ಲ. ಒಂದೇ ಅಕ್ಷರ ಸಾಕು. 78% ಒಂದ್ ಅಕ್ಷರಲ್ಲೇ ಹೇಳ್ಬೋದು. ಪೋಲ್ ಬಂತು. ಓಕೆ, ಎಂ 13 ಇದು 15 ಎರಡು ಜಾಸ್ತಿ. ಅದೇ ರೀತಿ A1 F5 5 ಜಾಸ್ತಿ. 6 ಇದು 2 ಜಾಸ್ತಿ, ಇದು 5 ಜಾಸ್ತಿ, 2 ಜಾಸ್ತಿ, 5 ಜಾಸ್ತಿ. ಓಕೆ, ಫಸ್ಟ್ 2 ಜಾಸ್ತಿ ಮಾಡಿ, 2 ಜಾಸ್ತಿ ಮಾಡಿದ್ರೆ H ಬರುತ್ತೆ, ಇದು ಹೋಯ್ತು. ಇವೆರಡರಲ್ಲಿ ಡಿಫ್ರೆಂಟ್ ನೋಡಿ. ಇದು 5 ಜಾಸ್ತಿ ಮಾಡಿ, 5 5 10 J, ಇದು ರಾಂಗ್, ಇದು ರೈಟ್. ಓಕೆ, ಪೋಲ್ ಬಂತು. ಓಕೆ, ಈಗ ಇಲ್ಲಿ ನೋಡಿ, ಈ ಸಿ ಡೈರೆಕ್ಟ್ ಇಲ್ಲಿ ಕಾಣ್ತಾ ಇದೆ, ಈ ಆರ್ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಎಂ ಇಲ್ಲಿ ತಗೋತೀನಿ, ಇನ ಇಲ್ಲಿ ತಗೋತೀನಿ. ಫಸ್ಟ್ ಇ ಎಲ್ಲಿದೆ? ಇಲ್ಲಿಲ್ಲ. ಓಕೆ, ಈಗ ಓ ಆದ್ಮೇಲೆ ನೋಡೋಣ, ಯಾಕಂದ್ರೆ ಈ ನೋಡಿ, ಈ ಓಗೂ ಈ ಎಫ್ಗೂ ಸಂಬಂಧ ಇಲ್ಲ, ಬಹಳ ದೂರ ಇಲ್ಲ. ಬಟ್ ಈಗೂ ಇದಕ್ಕೂ ನೋಡಿ, ಈಗೂ ಎಫ್ಗೂ ಒಂದು ಜಾಸ್ತಿ ಇದೆ, ಹೌದಾ? ನಮ್ಗೆ ಇವೆರಡರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓ ಇಂದ ಪಿ ಇದು ಒಂದು ಜಾಸ್ತಿ ಆಯ್ತು, ಎಂ ಇಂದ ಎನ್ ಒಂದು ಜಾಸ್ತಿ, ಪಿ ಇಂದ ಕ್ಯೂ ಒಂದು ಜಾಸ್ತಿ, ಯು ಇಂದ ವಿ, ಟಿ ಇಂದ ಯು, ಇ ಇಂದ ಒಂದು ಜಾಸ್ತಿ. ಸೊ ಹಾಗಾದ್ರೆ ಎಂ ಇಂದ ಒಂದು ಜಾಸ್ತಿ, ಇ ಇಂದ ಒಂದು ಜಾಸ್ತಿ ಮಾಡಿದ್ರೆ ಇದು ಎಫ್ ಬರೋದು. ಎಫ್ ಎರಡು ಕಡೆ ಇದೆ. ನೆಕ್ಸ್ಟ್ ಡಿ ಇಂದ ಒಂದು ಜಾಸ್ತಿ ಮಾಡಿ ಇ,
ಓಕೆ, ಇದು ಇ ಇಂದ ಎಫ್, ಟಿ ಇಂದ ನೆಕ್ಸ್ಟ್ ಆ ಇಂದ ಒಂದು ಜಾಸ್ತಿ ಮಾಡಿ ಜೆ, ಸಿ ಇಂದ ಡಿ, ಆ ಇಂದ ಜೆ, ಎನ್ ಇಂದ ಓ. ಸೊ ಇ ಓ ಜೆ ಡಿ ಇ ಜೆ ಇದೆ, ಜೆ ಇ ಆಗ್ಬೇಕು. ಸೊ ಇದು ಕರೆಕ್ಟ್, ಇದು ರಾಂಗ್. ಅರ್ಥ ಆಯ್ತಲ್ಲ? ಹೋಲ್ ಬಂತು. ಓಕೆ, ಇದು ಆರ್ ಇಂದ ಕ್ಯೂ ಒಂದು ಮೈನಸ್ ಆಗಿದೆ. ಎಲ್ಲಾರು ಹೋಗಿರ್ತವೆ ಒಂದೊಂದು. ಯಂಕಮ್ಮ ಅವ್ರದ್ದೊಬ್ಬರದಷ್ಟೇ. ಓಕೆ, ಇದು -1, ಇದು -1, ಇದು -1. ಏನು ಚೇಂಜ್ ಆಗಲ್ಲ ತೊಗೊಳ್ಳಿ, ಎಲ್ಲಾರ್ದು ಅಷ್ಟೇ ಆಗುತ್ತೆ. ಬಿ ಇಂದ ಒಂದು ಎ, ಇದು ಜೆಡ್, ಇದು ಕ್ಯೂ, ಇದು ಜೆ, ಆಪ್ಷನ್ ಡಿ. ಕೊಡ್ಲಾ? ಪೋಲ್ ಬಂತು. ಓಕೆ, ಈಗ ಎ ಇಂದ ಎಕ್ಸ್ ನಿಮ್ಗೆ ಹೋಗೋಕೆ ರಿವರ್ಸ್ ಎಷ್ಟು ಅಂತ ಗೊತ್ತಾಗಲ್ಲ. ಅಂದ್ರೆ ಎನ 26 ಅಕ್ಷರ ಆದ್ಮೇಲೆ 27ನೇ ಅಕ್ಷರ ಅಂತ ತಗೊಳ್ಳಿ. ಎಕ್ಸ್ ಇದು 24 ಅಂದ್ರೆ 3 ಕಡಿಮೆ ಆಯ್ತು. ಓಕೆ, ಎನ 27 ಅಕ್ಷರ ಅಂತ ತಗೋಬಹುದು ನೀವು. ಎಲ್ 12, ಇದು 9, 3 ಎಲ್ಲವೂ 3 ಕಡಿಮೆ ಆಗ್ತದೆ. ಇದ್ರಲ್ಲಿ ಯಾವ್ದು ಡಿಫ್ರೆಂಟ್ ಇದೆ ಅದನ್ನಷ್ಟೇ ನೋಡಿ. ಎಲ್ 3 ಕಡಿಮೆ ಆದ್ರೆ ಐ ಇಲ್ಲಿಲ್ಲ, ಇಲ್ಲಿಲ್ಲ. ಸೊ ಇವೆರಡರಲ್ಲಿ ಡಿಫ್ರೆಂಟ್ ಇರೋದು ಸೆಕೆಂಡ್. ಇದು 14ರಲ್ಲಿ 3 ಹೋದ್ರೆ 11, ಆಪ್ಷನ್ ಬಿ. ಸ್ಟೇಟ್ ಗೌರ್ಮೆಂಟ್ ಯಾರ ಪ್ರಿಪೇರ್ ಆಗ್ತದಿಲ್ಲ,
ನೀವು SSCಗೆ ಏನೋ SSC ಕ್ವಶನ್ ಸಾಲ್ವ್ ಮಾಡ್ರಿ. SSC ಕ್ವಶನ್ಸ್ ನಿಮ್ಗೆ ಆಲ್ಮೋಸ್ಟ್ ಬರೋವೆಲ್ಲ SSC ಕ್ವಶನ್ಸ್ ಎಕ್ಸಾಮ್ ಅಲ್ಲಿ. ಫೋರ್ ಬಂತು. ಇಲ್ಲಿ D C1 ಜಾಸ್ತಿ, ಬಟ್ ಓಗೂ ಸಿಗೂ ಲಿಂಕ್ ಇಲ್ಲಲ್ಲ. ಓ ಎಲ್ಲಿ ಸಿ ಎಲ್ಲಿ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ಹಿಂಗ ಏನಾದ್ರು ಬಂದ್ರೆ ಇಲ್ಲಿ ನೋಡ್ಬೇಕು, ಒಂದ್ ಕಡಿಮೆ, ಓ ಇಂದ N ಒಂದ್ ಕಡಿಮೆ, ಇದು ಒಂದ್ ಕಡಿಮೆ, ಒಂದ್ ಕಡಿಮೆ, W ಇಂದ ಒಂದ್ ಹಿಂದೆ ಹೋಗಿ V, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಹೆಂಗ್ ಗೊತ್ತಾಗುತ್ತೆ ಇದು ಅಂತಂದ್ರೆ, ಇಲ್ಲಿ ಒಂದು ಜಾಸ್ತಿ ಓಕೆ, ಇಲ್ಲಿ ಸಡನ್ ಆಗಿ ನಿಮ್ಗೆ 15, 12 ಡಿಫ್ರೆನ್ಸ್ ಬಂತಂದ್ರೆ ಅವಾಗ ಲಾಸ್ಟ್ ನೋಡ್ಬೇಕು. ಓಕೆ ಓಕೆ ಓಕೆ, ಸರಿ, ಇದು ಗೊತ್ತಾಯ್ತಲ್ಲ. ಆಯ್ತು, ಸಾರಿ.
ಪೋಲ್ ಬಂತು. ಇದು +2 -1 +2 -1 +2 ಎಲ್ಲಾದ್ರಲ್ಲೂ ಸಿ ಇದೆ. ಹಂಗಾದ್ರೆ ಇದು ನೋಡೋಣ, +2 -1 +2 -1 ಇದು +2. ಈ ಆದ್ಮೇಲೆ ಇದು ಜಿ, ಇದು ಜೆ ಇದೆ, ಇದು ಆ ಇದೆ, ಇದು ಆ ಇದೆ. ಇಲ್ಲಿ ಮಾತ್ರ ಜಿ. ಒಂದೇ ಅಕ್ಷರ ಇಂದ ಮಾಡ್ಬೋದು ನೋಡಿ. ಇದಕ್ಕೆ ಆನ್ಸರ್ ಪೂರ್ತಿ, ಇದಕ್ಕೆ ಆನ್ಸರ್ ಇದಿದೆ, ಇದು ನಿಮ್ಗೆ ಗೊತ್ತಾಗಿ ಆಗುತ್ತೆ. ನಾನು ಹೇಳೋದು ಎಕ್ಸಾಮ್ ಅಲ್ಲಿ ಫಾಸ್ಟ್ ಆಗಿ ಹೆಂಗ್ ಸಾಲ್ವ್ ಮಾಡೋದು ಅಂತ. ಸರಿ, ಪೋಲ್ ಕೊಡ್ತೇನೆ. ಇದು ರಿವರ್ಸ್ ನಂಬರ್, ಇದು ರಿವರ್ಸ್ ಲೆಟರ್. ಇಲ್ಲಿ ರಿವರ್ಸ್ ಲೆಟರ್ ಹೆಂಗ್ ಕಂಡುಹಿಡಬೇಕು ಸರ್ ಅಂದ್ರೆ, ಇಲ್ಲಿ ನೋಡಿ 27 ಇದೆ, 26 ಜಡ್ ಅಲ್ಲಿ ಮೈನಸ್ ಮಾಡಬಾರ್ದು, ಜಡ್ ಮುಂದಿಂದ ಒಂದು ಮೈನಸ್ ಮಾಡಿ. 27ರಲ್ಲಿ 13 ಮೈನಸ್ ಮಾಡಿ, ಯಾವ್ದು 14, 14ನೇ ಅಕ್ಷರ ಎನ್. 27ರಲ್ಲಿ 12 ಮೈನಸ್ ಮಾಡಿ, 15ನೇ ಅಕ್ಷರ ಓ. 27ರಲ್ಲಿ 10 ಮೈನಸ್ ಮಾಡಿ, 17ನೇ ಅಕ್ಷರ ಕ್ಯೂ. 27ರಲ್ಲಿ 9 ಮೈನಸ್ ಮಾಡಿ, 18 ಬರುತ್ತೆ, 18ನೇ ಅಕ್ಷರ ಆರ್. 27ರಲ್ಲಿ 6 ಮೈನಸ್ ಮಾಡಿ, 19, 21. ಸೊ 21ನೇ ಅಕ್ಷರ ಯು. ಅರ್ಥ ಆಯ್ತಾ? ನಿಮ್ಗೆ ರಿವರ್ಸ್ ನಂಬರ್, ರಿವರ್ಸ್ ಲೆಟರ್ ಬೇಕು ಅಂತಂದ್ರೆ 27ರಲ್ಲಿ ಮೈನಸ್ ಮಾಡಬೇಕು. ಇಲ್ಲಿ ನೋಡಿ, ಈಗ ನಿಮ್ಗೆ ಜೆ, ಜೆ 10 ಇದೆ. ಇದ್ರ ರಿವರ್ಸ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ 27ರಲ್ಲಿ 10ನ ಮೈನಸ್ ಮಾಡೋದು 17. 17 ಅಂದ್ರೆ ಯಾವುದು? ಕ್ಯೂ. ಓಕೆ, ನಿಮ್ಗೆ ನೆಕ್ಸ್ಟ್ ಪಿ 16 ಇದೆ. ಇದ್ರ ರಿವರ್ಸ್ ಬೇಕಾ? 27ರಲ್ಲಿ 16 ಮೈನಸ್ ಮಾಡಿ 11, 11ನೇ ಅಕ್ಷರ ಕೆ. ಸರ್ ಹೇಗೆ ಸರ್ ಇದು ಕರೆಕ್ಟ್ ಇದೆ ಇಲ್ಲ ಅಂತ ನಾನು ನಿಮ್ಗೆ ನೋಡಿ, ಸ್ಟಾರ್ಟಿಂಗ್ ಹೇಳಿದೆ ರಿವರ್ಸ್ ಅಂತ. ಇಲ್ಲಿ ನೋಡಿ, ಕೆ ಪಿ ನೀವು ಬೇಕಾದ್ರೆ ಚೆಕ್ ಮಾಡಿ. 11 ಇದೆನಾ? 11 27ರಲ್ಲಿ 11 ಮೈನಸ್ ಮಾಡಿ 16, ಎಸ್ 16ನೇ ಅಕ್ಷರ. ಅದೇ ರೀತಿ ಎಲ್ 12 ಇದೆ. 27ರಲ್ಲಿ 12 ಮೈನಸ್ ಮಾಡಿ 15, ಓಕೆ, ಓ 15ನೇ ಅಕ್ಷರ. ಓಕೆ, ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಆಪ್ಷನ್ ಎ. ಪೋಲ್ ಬಂತು.
ಓಕೆ, ಇದು ರಿವರ್ಸ್ ಲೆಟರ್ಸ್. ಈಗ 16 ನಾನು ಏನ್ ಮಾಡ್ತೀನಿ, 27ರಲ್ಲಿ 16 ಮೈನಸ್ ಮಾಡ್ತೀನಿ. 16 ಮೈನಸ್ ಮಾಡಿದ್ರೆ 11, 11 ಅಂದ್ರೆ ಕೆ. ಓಕೆ, ಎಗೆ ಏನಾಗುತ್ತೆ, A1 ಅಂದ್ರೆ ಜಡ್. ಎಸ್ 19 ಇದು. 27ರಲ್ಲಿ 19 ಮೈನಸ್ ಮಾಡಿದ್ರೆ 8. 8 ಅಂದ್ರೆ ಇದು ಎಚ್, ಇದು ಎಚ್. ಸೊ ಕೆ ಜಡ್ ಎಚ್ ಎಚ್. ಓಕೆ, ಮತ್ತೆ ಐ, ಇದು ಐ 9. 27ರಲ್ಲಿ 9 ಮೈನಸ್ ಮಾಡಿದ್ರೆ 18. 18 ಅಂದ್ರೆ ಆರ್. ಓಕೆ, ಇದರಲ್ಲಿ ಗೊತ್ತಾಯ್ತು, ಇದು ಆನ್ಸರ್ ಸಿ ಅಂತ ಹೇಳಿ. ಓಕೆ, ಈ ತರ ಮಾಡ್ತೀರಾ? ಇಲ್ಲ ಅಂತಂದ್ರೆ ನೀವು ಎ ಟು ಎಂ ಬರೆದು ಅಲ್ಲಿಂದ ಮತ್ತೆ ಎಂ ಇಂದ ಎಂ, ಎ ಟು ಎಂ ಬರೀರಿ, ಎಂ ಕೆಳಗೆ ಎನ್ ಇಂದ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬರೀರಿ. ಉಮೇಶ್ ಅವರೇ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಹೋಲ್ ಬಂತು. ಓಕೆ, ಯು ಥರ್ಡಿಗೆ ಹೋಗಿದೆ, ಸಿ ನ ಥರ್ಡಿಗೆ ತಗೊಂಡೋದು, ಪಿ ಫಸ್ಟಿಗೆ ಬಂದಿದೆ, ಎ ನ ಫಸ್ಟಿಗೆ ತಗೊಂಡ್ಬನ್ನಿ, ಟಿ ಥರ್ಡ್ ಇದು ಸೆಕೆಂಡ್ ಬಂದ್ರೆ ಏನು ತಗೊಂಡ್ಬನ್ನಿ. ಇದಿಲ್ಲೇ ಇಲ್ಲಿ ಲೆಟರ್ಸ್ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ಪ್ಲಸ್ ಮೈನಸ್ ಆಗಲ್ಲ, ಲೆಟರ್ಸ್ ಚೇಂಜ್ ಆಗುತ್ತೆ. ಹೋಲ್ ಬಂತು. ಓಕೆ, ಇದು ಸಿ ಇಲ್ಲಿ, ಎಚ್ ಇಲ್ಲಿ, ಎ ಇದು ಎಂ, ಓ ಎನ್. ಓಕೆ, ಅದೇ ರೀತಿ ಇವೆರಡು ಇಂಟರ್ಚೇಂಜ್ ಮಾಡಿ, ಇ ಎನ್, ಎ ಜಿ, ಐ ಟಿ, ಇ ವಿ. ಆಪ್ಷನ್ 2, ಇ ಎನ್, ಎ ಜಿ, ಐ ಟಿ, ಇ ವಿ. ಹೋಲ್ ಕೂಡ ಇದು ರಿವರ್ಸ್, ಇದು ರಿವರ್ಸ್, ಇದು ರಿವರ್ಸ್. ಇದೇನಾಗುತ್ತೆ, ಬಿ ಎನ್, ಇದು ಎಲ್ ಒ, ಕೆ ಜೆಡ್, ಎಚ್ ಎಂ.
ಬ್ರೇಕ್ ತಗೊಳ್ಳಿ.
ಇದು ಸಾಲ್ವ್ ಮಾಡಿದ್ರ ಕೊಳ್ಳಪ್ಪನ ಆಯ್ತಾಯ್ತು ಸಾಲ್ವ್ ಮಾಡಿ. ಪೋಲ್ ಬಂತು, ಎಫ್ ಇಲ್ಲೇ ಇದೆ, ಎನ್ ಇಲ್ಲೇ ಇದೆ. ಸೊ ಪಿ ಇಲ್ಲೇ ಬರಬೇಕು, ಎನ್ ಇಲ್ಲೇ ಬರಬೇಕು. ಇದಲ್ಲ, ಇದು ಅಲ್ಲ, ಪ್ರಾಬ್ಲಮ್ ಪ್ರಾಬ್ಲಮ್ ಆರ್ ಎಂ ಇದೆ, ಆರ್ ಎಂ ಇದೆ, ಪಿ ಎಂ, ಓಕೆ ಪಿ ಎಂ. ಬಟ್ ಇಲ್ಲಿ ಏನಾಗಿದೆ, ಇದು ಏನ್ ಹೇಗೆ ಹೋಗಿದೆಲ್ಲ ಅದು ಉಲ್ಟಾ ಈಗ ಹಿಂಗ್ ಬಂದಿದೆ. ಎ ಎಸ್ ಎಚ್ ಐ ಒ, ಇದು ಆರ್ ಇ ಆರ್ ಒ ಬಿ ಎಲ್ ಇ. ಸೊ ಪಿ ಇ ಎಲ್ ಬಿ ಒ ಆರ್ ಎಂ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆ, ಫಸ್ಟ್ ಲಾಸ್ಟ್ ಸೇಮ್, ಉಳಿದೆಲ್ಲ ರಿವರ್ಸ್ ಆಗಿದೆ. ಪೋಲ್ ಬಂತು. ಓಕೆ, ನಾ ಹೇಳಿದ್ದಲ್ಲ ಲೀಡರ್ ಬೋರ್ಡ್ ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ ಅಂತ. ಓಕೆ, ಇ ಎಸ್ ಇಲ್ಲಿ ಬಂದಿದೆ, ಟಿ ಇಲ್ಲಿ ಬಂದಿದೆ. ಸೊ ಎಸ್ ಇಲ್ಲಿ ಬರುತ್ತೆ, ಇ ಎಸ್ ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನು, ಈ ಯು ಟಿ ಇದ್ದಿದ್ದು ಟಿ ಯು ಆಗಿದೆ, ಯು ಟಿ ಇದ್ದಿದ್ದು ಟಿ ಯು, ಓ ಯು ಇದ್ದಿದ್ದು ಇಲ್ಲಿ ಓ ಯು ಓ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಈ ಆರ್ ಈ ಡಿ ಏನಿದೆ ಹಂಗೆ ಇದೆ, ಈ ಆರ್ ಕೂಡ ಹಾಗೆ ಇರುತ್ತೆ. ಸಿ ಎಸ್ ಸೋರ್ಸಸ್, ಈ ಸಿ ಇದ್ದಿದ್ದು ಈ ಸಿ ಆಗಿದೆ. ಗೊತ್ತಾಗಿಲ್ಲ, ಕೊಡ್ಲ
ಓಕೆ, ಇದು ರಿವರ್ಸ್ ಆಗಿದೆ ನೋಡಿ. MIS MIS ಎಸ್ ರಿವರ್ಸ್ ಆಗಿದೆ, ಇದು ಹಾಗೆ ಫಾಲೋ 3 ಓಕೆ ಸರಿ. ಇದೇನಾಗುತ್ತೆ FOL ಇದು FOL ಇದಲ್ಲ, ಇದು ಅಲ್ಲ. ನೆಕ್ಸ್ಟ್ LOW ಇದಿದ್ದು LOW ಓಕೆ, ಇದು ಇಡಿ ಇದೇನಾಗುತ್ತೆ ಉಲ್ಟಾ ಆಗುತ್ತೆ, ಹಿಂಗಿದ್ದು ಉಲ್ಟಾ ಡಿ. ಸೊ ಇದು LOF. ಓಕೆ, ಸರಿಯಾದ ಉತ್ತರ ಆಪ್ಷನ್ ಎ. ಪೋಲ್ ಬಂತು. ಈ 5 1 19 25 ಇಲ್ಲಿ ಆಯಾ ಅಕ್ಷರಗಳ ಸ್ಥಾನನೇ ಕೊಟ್ಟು ಬಿಟ್ಟಿದ್ದಾನೆ. ಓಕೆ, ಕೆಲವೊಂದು ಟೈಮಲ್ಲಿ ಇದನ್ನ ನೋಡಿ ಹಿಂಗ್ ಮಾಡ್ಬೋದು. ಇದು 11 ಕೊಟ್ಟು, ಇದು 8 ಕೊಟ್ಟು, 5 ಕೊಟ್ಟು, 4 ಕೊಡು ಅಂದ್ರೆ ಇಲ್ಲಿ ಮೈನಸ್ ಮಾಡ್ಬೋದು, ಅಥವಾ ಇಲ್ಲಿ ಪ್ಲಸ್ ಮಾಡ್ಬೋದು. 13 10 7 6 ಹಿಂಗ್ ಮಾಡಿದ್ರೆ ಇಲ್ಲಿ ಪ್ಲಸ್ ಮಾಡ್ಬೇಕಾಗುತ್ತೆ. ಪೋಲ್ ಬಂತು. ಇದು 13 3 3 15 13 13 5 18 3 5 ಆಪ್ಷನ್ ಸಿ. A2 BC B3 ಇದೆ, C4 ಇದೆ. ನೋಡಿ ಏನಿರ್ಬೋದು ಲಾಜಿಕ್. ಪೋಲ್ ಬಂತು. ಹದಿನೆಂಟು ಪ್ಲಸ್ 1 19. ಇದು ಈ 5 ಪ್ಲಸ್ 1 ಯಾಕೆ ಸರ್? ಮತ್ತೆ A 1 ಪ್ಲಸ್ ಒನ್ ಜಾಸ್ತಿನೇ ಮಾಡಿದ್ದಾರೆ, ಪ್ಲಸ್ 1 ಮಾಡಿದ್ದಾರೆ. B ಪ್ಲಸ್ 1 ಮಾಡಿದ್ದಾರೆ, ಅವ್ನು ಜಾಸ್ತಿನೇ ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಎಲ್ಲವೂ ಪ್ಲಸ್ 1. 5 ಪ್ಲಸ್ 1 6, 1 ಪ್ಲಸ್ 1 2, 20 ಪ್ಲಸ್ 1 20, 1 19 6. ಓಕೆ, ಸೊ ಆಪ್ಷನ್ ಬಿ ಅಲ್ಲ.
4 ಬಂತು. ಕೆ ಆಕ್ಚುಲಿ 11, ಬಟ್ 2 ಕಡಿಮೆ ಆಗಿ 9 ಆಗಿದೆ. ಇದು 14, 2 ಕಡಿಮೆ ಆಗಿ 12 ಆಗಿದೆ. 9, 2 ಕಡಿಮೆ ಆಗಿ 7. ಇದು 7, 2 ಕಡಿಮೆ ಆಗಿ 5. ಇದು 8, 2 ಕಡಿಮೆ ಆಗಿ 6. ಇದು 22 ಕಡಿಮೆ ಆಗಿ 18. ಓಕೆ, ಕ್ಯೂ 17, 2 ಕಡಿಮೆ ಆಗಿ 15. ಯು 21, 2 ಕಡಿಮೆ ಆಗಿ ಇದು 19 ಆಗುತ್ತೆ. ಅದೇ ರೀತಿ 2 ಕಡಿಮೆ 2 ಕಡಿಮೆ 2 ಕಡಿಮೆ ಈ ಎಷ್ಟು 5, 5, 14. ಇದು 3, 3, 12. ಓಕೆ, 4 ಬಂತು. ಸಿಂಪಲ್ ಇದೆ ಇದು. ಪಿ 14ನೇ ಅಕ್ಷರ 1 + 6 A1. ಇದು 18 1 + 8. ಇದು 18 1 + 8. ಇದು 15 1 + 5. ಇದು 20 2 + 7. ಅದೇ ರೀತಿ 18 1 + 8. ಇದು 9 ಆಗುತ್ತೆ. ಇದು 5 5 ಹಾಗೆ ಇರುತ್ತೆ. ಇದು 22 ಅಂದ್ರೆ 22 2 + 2 2 + 2 5 9. ಈ 5 ಇದು 23 2 + 3. ಪೋಲ್ ಬಂತು. ಓಕೆ, ಇದನ್ನ ನೋಡ್ರೆ ಗೊತ್ತಾಗ್ತದೆ ಎಲ್ಲವೂ ಇಲ್ಲಿ ಪ್ಲಸ್ ಮಾಡಿದರೆ. ಇದು ಪಿ 16 1 18 5 14. ಓಕೆ, ಇದೇನಾಗುತ್ತೆ 2 ಆಗುತ್ತೆ.
ಇದು 9, ಇದು 1 ಪ್ಲಸ್ 5 ಎಲ್ಲ ಪ್ಲಸ್ ಮಾಡಬೇಕು. ಇದು 5, ಇದು ನೆಕ್ಸ್ಟ್ ಇದು 5 ಆಯ್ತು. ಎಸ್ 1 ಪ್ಲಸ್ 9 ಎಷ್ಟಾಗುತ್ತೆ? 1 ಪ್ಲಸ್ 9 10 ಅಂತಂದ್ರೆ ಮತ್ತೆ ಅದ್ರಲ್ಲಿ 1 ಅಷ್ಟೇ ತಗೋಬೇಕು ನೋಡಿ. 1 ಪ್ಲಸ್ 9 ಅಂದ್ರೆ 10 ಮತ್ತೆ ಇದನ್ನ 1 ಪ್ಲಸ್ 0 ಮಾಡಬೇಕು. ಇದು 7, ನೆಕ್ಸ್ಟ್ ಇದು 1, ಇದು 9, ಇದು 5, ಇದು 5, ಇದು 2. ಓಕೆ, ಈಗ 19 ಇತ್ತ, ಇದು 19 ನ 1 ಪ್ಲಸ್ 9 ಮಾಡಿದ್ರೆ 10 ಆಯ್ತು. 10 ಅನ್ನ ಮತ್ತೆ 1 ಪ್ಲಸ್ 0 ಮಾಡಬೇಕು. ಓಕೆ, ಅರ್ಥ ಆಯ್ತಾ? ಎ ಬಿಟ್ಟಿದೆ ಎಲ್ಲಿ? ಓಕೆ ಓಕೆ, ಓಕೆ ನೆಕ್ಸ್ಟ್. ಲಾಸ್ಟ್ ಡಿಜಿಟ್ ನೋಡಿದ್ರೆ ಗೊತ್ತಾಗುತ್ತೆ 2 ಇದೆ. ಅಲ್ಲ, ನಿಮ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ನಾನು ಲಾಜಿಕ್ ಹೇಳಿರ್ತೀನಿ, ನೀವು ಅದೇ ಒಂದ್ ಯಾವ್ದೋ ಡಿಜಿಟ್ ನೋಡಿ ಮಾಡ್ಬೋದು. ಓಕೆ, ಅಲ್ರಿ ಇದು ಈ ಕೋಡ್ ನೋಡ್ರಿ, ಇಲ್ಲಿ y ಏನಾಗ್ಬೇಕು 25, ಬಟ್ 7 ಕೊಟ್ಟಿದ್ದಾನೆ ಅಂದ್ರೆ 2 ಪ್ಲಸ್ 5 ಆಗಿದೆ. 25ನ 2 ಪ್ಲಸ್ 5 ಮಾಡಿದ್ದಾರೆ. ಸೊ ಈ ಲಾಜಿಕ್ ಮೇಲೆ ಎಲ್ಲವೂ ಕೂಡ್ಸ್ಕೊಂಡ್ಬಿಡಿ, ಕೂಡ್ಸಿ ಹಾಕಿ. ಪೋಲ್ ಬಂತು, 1 ಲೆಟರ್ ಇಂದಾನೆ ಗೊತ್ತಾಗುತ್ತೆ. L 12, ಸೊ ಇದು ಮೈನಸ್ ಮಾಡಿದ್ರೆ 1 ಬರುತ್ತೆ. ವೆರಿ ಗುಡ್. ಈ 5 ಹಂಗೆ ತಗೊಳ್ಳಿ. A 1, B 22, ಇದು ಮೈನಸ್ ಮಾಡಿ 0, ಇದು 5. L 12, ಇದು ಮೈನಸ್ ಮಾಡಿ 1 ಬರುತ್ತೆ. ಈ 5 ಇದೆ 5, T 20 ಇದೆ ಮೈನಸ್ ಮಾಡಿ 2, ಇದು 20 ಇದೆ ಮೈನಸ್ ಮಾಡಿ 2, ಇದು 5 ಇದೆ 5, ಇದು 18 ಮೈನಸ್ ಮಾಡಿ 8ರಲ್ಲಿ 1 ಹೋದ್ರೆ 7. ಓಕೆ, ಸೊ ಇದನ್ನ ಆಬ್ಸರ್ವ್ ಮಾಡಿ. ಕೊಡ್ಲಾ? ಪೋಲ್ ಬಂತು. ಓಕೆ, N 2 ಇದೆ, E 7 ಇದೆ, ಸೊ ಇದು 7, ಇದು 7. A 8 ಇದೆ, 8 ಇದು. R 5 ಇದೆ, ಇದು 5, ಇದು 5.
278575. ಆಪ್ಷನ್ ಎ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಯು ಓಕೆ 1 ಅಂದ್ರೆ ಏನೋ ಅನ್ಕೋಬಹುದು, ಲಾಸ್ಟ್ ಇದೆ. ಎನ್ 2 ಹೆಂಗ್ ಬರುತ್ತೆ, ಐ 3 ಹೆಂಗ್ ಬರುತ್ತೆ, ಅದಕ್ಕೆ ಇದು ಈ ಕೋಡ್ ಅಲ್ಲ. ಇಲ್ಲಿ ಏನೋ ಎಲ್ 16 ಹೆಂಗ್ ಬಂತು, ಈ ಎ 8 ಹೆಂಗಾಯ್ತು. ಸೊ ಅಂದ್ರೆ ಇವೆರಡರಲ್ಲಿ ಏನು ಒಂದೊಂದಕ್ಕೂ ಆ ನಂಬರು ಅದಕ್ಕೂ ಸಂಬಂಧ ಏನಿಲ್ಲ. ಸೊ ಸುಮ್ನೆ N2 ಅಂತ ಕೊಟ್ಟಿದ್ದಾನೆ. N2 ಆಗಕ್ಕೆ ಏನು ಸಂಬಂಧ ಇಲ್ಲ, ಸುಮ್ನೆ N2 ಕೊಟ್ಟಿದ್ದಾನೆ. ನೀವು N2 ಇದ್ರೆ N2 ಹಾಕ್ಬೇಕು, ಇಲ್ಲಿ N ಇದ್ರೆ 2 ಹಾಕ್ಬೇಕು. ಹೋಲ್ ಬಂತು. ಬಂತು. ಓಕೆ, ಸೊ ಡಬ್ಲ್ಯೂ 1 ಆಗುತ್ತೆ, ಆರ್ 5 ಆಗುತ್ತೆ, ಐ 9, ಎಸ್ 7, ಟಿ 8. ಸರಿ, ಹೋಲ್ ಬಂತು. ಓಕೆ, 8 ಟಿ ಆಗುತ್ತೆ, 9 ಎನ್ ಆಗುತ್ತೆ, ಓಕೆ 7 ಎಂ ಆಗುತ್ತೆ, 6 ಜಿ ಆಗುತ್ತೆ, ಇ 5. ಸರಿ, ಈ ತರ ಕೊಡ್ಬೋದು. ನಾನು ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದೆ ಡಿಯರ್ 28 ಅಂತಂದ್ರೆ ಏನೋ ಆಗಿರುತ್ತೆ ನೋಡಿ, ಹೆಂಗದು 28 ಬಂದಿರುತ್ತೆ ಅಂತ ಕಂಡಿಡಿ. ಹೋಲ್ ಬಂತು. ಇದು 4, 5, 1, 18. ಸೊ 4, 5, 9, 9, 10, 10, 28. ಇದು 4, 5, 9, 9, 5, 14, 14, 18, 32. ಅದೇ ರೀತಿ 13, 5, 18, 18, 25, 18, 3, 54, ಇದು 25, 79 ಆಗುತ್ತೆ. ಓಕೆ, ಇದು ಸೇಮ್ ಅದೇ ತರ ಕೂಡ್ಸೋದಿಲ್ಲ, ಇದು ಸೇಮ್ ಅಂತ. ಈ ಟೈಪ್ ನೋಡೋಣ. ಓಕೆ, ನೀವು ಸಾಲ್ವ್ ಮಾಡ್ತೀರಾ, ನನಗೆ ಗೊತ್ತಿದೆ, ಮಾಡ್ತೀರಲ್ಲ?
SSC ಎಕ್ಸಾಮ್ ಅಲ್ಲಿ ಕೇಳ್ತಾ ನೋಡಿ. ಆಮೇಲೆ SSC ಅಲ್ಲಿ ಕೇಳಿದಾನಂದ್ರೆ PC ಲೂ ಬರುತ್ತೆ, PSI ಎಲ್ಲ ಎಕ್ಸಾಮ್ಗೂ ಬರುತ್ತೆ. ಓಕೆ, ಪೋಲ್ ಬಂತು. ಓಕೆ, ಸೊ ತಪ್ಪು ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ನಮ್ಗೆ ಕೊಟ್ಟು ಕೇಳಿದ್ದು ಗುಡ್ ಎಲ್ಲಿದೆ ಎಲ್ಲಿದೆ ಎಲ್ಲಿದೆ, 2ನೇ ಲೈನಲ್ಲಿ ಇದೆ. ಓಕೆ, ಸೊ ಹಾಗಾದ್ರೆ 9 ಆಗ್ಬೇಕು ಅಂತ ನಾವು ಅನ್ಕೋತೀವಿ. ಬಟ್ ಇಲ್ಲಿ 9 ಇದೆ, ಹಾಗಾದ್ರೆ ಬ್ಯಾಡ್ಗೆ 9 ಆಗ್ಬಿಡುತ್ತೆ. ಓಕೆ, ಬ್ಯಾಡ್ 9 ಗುಡ್ 9 ಆಗುತ್ತೆ. ಅಂದ್ರೆ ಇದು ನಾವು ಅನ್ಕೊಂಡಂಗೆ ಲಾಜಿಕ್ ಅಲ್ಲ. ಕೊನೆಗೆ ಫಸ್ಟ್ ಮತ್ತೆ ಸ್ಟಾರ್ಟಿಂಗ್ ಏನಿದೆ ಅದಕ್ಕೆ ಹಂಗಲ್ಲ. ಇಲ್ಲಿ 9 ಇಲ್ಲಿ ಗುಡ್ ಇದ್ರೆ ನೀವು ಅನ್ಕೊಂಡಂಗೆ ಆಗಿರಬಹುದಿತ್ತು, ಆದ್ರೆ ಇಲ್ಲ ಅಲ್ಲ. ಸೊ ಏನ್ ಮಾಡ್ಬೇಕು ಇದಕ್ಕೆ? ಇಲ್ಲಿ ಫಸ್ಟ್ ಕಾಮನ್ ನೋಡ್ಬೇಕು. ಈ 9 ಫಸ್ಟ್ ಸೆಕೆಂಡ್ ಥರ್ಡ್ ಲೈನ್ ಅಲ್ಲಿ ಬಂದಿದೆ. ಹಾಗಾದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಲೈನ್ ಯಾವ್ದು ಕಾಮನ್ ಇದೆ ನೋಡಿ. ಇಲ್ಲಿ ಬ್ಯಾಡ್ ಮೂರಲ್ಲೂ ಬ್ಯಾಡ್ ಇದೆ. ಓಕೆ, ಸೊ ನೆಕ್ಸ್ಟ್ ಇದು ನೋಡಿ. ಇಲ್ಲಿ ಈಸ್ ಇದೆ, ಇಲ್ಲಿ ಈಸ್ ಇದೆ. ಹಾಗಾದ್ರೆ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಓಕೆ, ಇಲ್ಲಿ ಉಳಿದಿದ್ದು ಗುಡ್ ಎಲ್ಲಿದೆ? ಇಲ್ಲಿದೆ ನೋಡಿ. ಉಳಿದಿರೋದೇನು ಅದು ಗುಡ್ ಆಗುತ್ತೆ. ಅಂದ್ರೆ ಕಾಮನ್ ಯಾವ್ದಿದೆ? ಫಸ್ಟ್ ಬ್ಯಾಡ್ ಮೂರಲ್ಲೂ ಕಾಮನ್ ಇರೋದು 9. ನೆಕ್ಸ್ಟ್ ಈಸ್ ಇದರಲ್ಲಿ ಕಾಮನ್ ಇರೋದು 1. ಅಂದ್ರೆ ಉಳಿದಿದ್ದು ಗುಡ್ಗೆ 4 ಆಗ್ಬೇಕು. ಇವತ್ತಿಗೆ ನಮ್ಮ ಈ ಕೋರ್ಸ್ ಮುಕ್ತಾಯ ಆಗುತ್ತೆ. ಬಟ್ ನಾನು ಆಲ್ರೆಡಿ ನಾನು ಸ್ವಲ್ಪ ಅವ್ರಿಗೆ ಹೇಳಿ 28 ವರೆಗೂ ಮಾಡಿಸಿದ್ದೀನಿ. ಸೊ ಕ್ವಶನ್ ಸಾಲ್ವ್ ಮಾಡೋಣ, ಡಿಫ್ರೆಂಟ್ ಕ್ವಶನ್ಸ್, ಆಯ್ತಾ? ಪೋಲ್ ಬಂತು. ಓಕೆ, ಇಲ್ಲಿ ಯಾವ್ದು ಓಕೆ ಬೇಕಲ್ಲ? ಸರಿ, ಓಕೆ ಎಲ್ಲಿದೆ? ಓಕೆ ಇಲ್ಲಿದೆ. ಸೊ ಇದನ್ನ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಇವ್ ಯಾವ ಎಲ್ಲೆಲ್ಲಿದಾವ್ ನೋಡ್ಬೇಕು. ಮೂರಲ್ಲೂ ಕಾಮನ್ ಇರೋದನ್ನ ಫಸ್ಟ್ ನೋಡಿ.
ಈಸ್ 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 ಮೂರಲ್ಲಿ ಕಾಮನ್ ಇರೋದು ಓಕೆ 7 ಇಲ್ಲಿದೆ ಅಲ್ಲ 7 ಇದು 5 5 ಮೂರಿದೆ 3 3 3 5 ನಮಗೆ ಬೇಕಾಗಿದ್ದು ಓಕೆ ಹಾಗಾದ್ರೆ ಫಾದರ್ ಕಂಡಿಡಿ ಫಾದರ್ ಇಲ್ಲಿದೆ ಇಲ್ಲಿದೆ ಫಸ್ಟ್ ಮತ್ತೆ ಸೆಕೆಂಡ್ ಲೈನ್ ಓಕೆ ಆಯ್ತು ಮತ್ತೆ ಹರ್ ಬೇಕಲ್ಲ ನಮ್ಗೆ ಹರ್ ಗೊತ್ತಿರ್ಬೇಕು ಹರ್ ಫಸ್ಟ್ ಮತ್ತೆ ಲಾಸ್ಟ್ ಲೈನ್ ಅಲ್ಲಿ ಕಾಮನ್ ಯಾವುದು 8 ಉಳಿದಿರೋದು ಯಾವುದು ಅದೇ ಓಕೆ ಆಗಿರುತ್ತೆ ಓಕೆಗೆ 4 6 ಆಗಿರುತ್ತೆ ಓಕೆನಾ ಸರ್ ನೆಕ್ಸ್ಟ್ ಓಕೆ ಕೊಡ್ಲಾ ಹೋಲ್ ಬಂತು ಓಕೆ ಸರಿ ಫಸ್ಟ್ ಮೂರಲ್ಲೂ ಕಾಮನ್ ಯಾವ್ದಿದೆ ಅದನ್ನ ನೋಡಿ ಹೆಲ್ತ್ 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 ಓಕೆ ಹೆಲ್ತ್ ಇಲ್ಲಿದೆ ಹೆಲ್ತ್ ಇದೆ 1 1 ಓಕೆ ನೆಕ್ಸ್ಟ್ ಈಸ್ 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 ಇದೆನಾ ಇಲ್ಲ ವೆಲ್ತ್ ಇದೆ ಓಕೆ ಇದು ವೆಲ್ತ್ ವೆಲ್ತ್ ಫಸ್ಟ್ ಮತ್ತೆ ಇದರಲ್ಲಿ ಕಾಮನ್ ಇರೋದು 3 3 ಓಕೆ ನೆಕ್ಸ್ಟ್ ಇದರಲ್ಲಿ ಇರೋದು ನೀಡ್ಸ್ ಓಕೆ ಸರಿ ಈಗ ಹೇಳಿ ಹೀಗೆ ಏನಿರುತ್ತೆ ಹೀಗೆ ನೀಡ್ಸ್ ಈ ಕಡೆ ಅಂತ ಇದು 4 4 ಓಕೆ ಉಳಿದಿದ್ದೇನೆ ಹೇಳಿ ಇಲ್ಲಿ ಹೀಗೆ 6 ಇದೆ ನೆಕ್ಸ್ಟ್ ಈಸ್ಗೆ 2 ಇದೆ ನೆಕ್ಸ್ಟ್ ವೆಲ್ತ್ಗೆ ಇಲ್ಲಿ 3 ಇದೆ 6 2 3 3 2 6 ಕರೆಕ್ಟ್ 6 ನೋಡಿ 6 2 3 ಇಲ್ಲಿ ಮಾತ್ರ ಇರೋದು ಇಲ್ಲಿ ಬಿಟ್ಟು ಎಲ್ಲಿ ಇಲ್ಲ 6 2 3 ಇದು 6 2 4 ಇದೆ 4 ಅಲ್ಲ ಓಕೆ ಹಿಂಗೆ ಕ್ವಶನ್ ಕೊಡ್ತಾನೆ ಎಕ್ಸಾಮ್ ಅಲ್ಲಿ ನಿಮ್ಗೆ 3 2 ಅಲ್ಲೇನೋ 6 2 3 ಅಂತ ಕೊಡಲ್ಲ 3 2 6 ಅಂತಾನೆ ಕೊಡ್ತಾನೆ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ಸ್ ತರದ್ ನಾನು ಓಕೆ ಸೊ ಈ ತರ ಕ್ವಶನ್ ಕೇಳ್ತಾನೆ ಓಕೆ ಇದನ್ನ ಹೇಳ್ತೀರಾ ನೋಡಿ ಈ ತರ ನಾನು ಮುಂಚೆದನ್ನು ಮಾಡಿಸ್ಕೊಂಡ್ ಬಂದಿದ್ದೀನಿ ಮೊನ್ನೆ PS ಎಕ್ಸಾಮ್ ಅಲ್ಲಿ ಕೇಳಿದೆ ನಾನು 4 PM ಗೊತ್ತಿಲ್ಲ ಬಟ್ ಪ್ಲಸ್ ಕ್ಲಾಸ್ ಅಂತೂ ಗ್ಯಾರಂಟಿ ಕೊಡ್ತೀನಿ ನಾನು ಓಕೆ ಎಕ್ಸಾಮ್ ಅಲ್ಲಿ ನಾನು ಪ್ಲಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ ಹೋದ್ರೆ ಸಾಕು ನೀವು ಯಾರು SSC ಕೋರ್ಸ್ ತಗೊಂಡು PS ಅಟೆಂಡ್ ಮಾಡಿದ್ರಲ್ಲ ನೀವು ಮೆಂಟಲ್ ನಿಮ್ಗೆಲ್ಲ ಜುಜ್ವಿ ಅನ್ಸ್ಬಿಟ್ಟಿರುತ್ತೆ ಓಲ್ ಬಂತು ಇಲ್ಲಿ ಕಿತ್ತಳೆಗೆ ಬೆಣ್ಣೆ ಅಂತಾರೆ ಬೆಣ್ಣೆಗೆ ಸಾಬೂನು ಅಂತಾರೆ ಸಾಬೂನಿಗೆ ಶಾಯಿ ಅಂತಾರೆ ಶಾಯಿಗೆ ಜೇನು ಓಕೆ ಹಾಗಾದ್ರೆ ಯಾವುದು ಬಟ್ಟೆ ಒಗೆಯಲು ಬಳಸ್ತಾರೆ ಬಟ್ಟೆ ಒಗೆಯಲು ಸಾಬೂನು ಬಳಸ್ತಾರೆ ಬಟ್ ಸಾಬೂನ್ನ ಏನಂತ ಕರೀತಾರೆ ಸಾಬೂನ್ನ ಶಾಯಿ ಅಂತ ಕರೀತಾರೆ ಬಟ್ PS ಎಕ್ಸಾಮ್ ಅಲ್ಲಿ ರಾಂಗ್ ಕೊಟ್ಟಿದ್ದ ಅದು ಆಕ್ಚುಲಿ ಹಂಗೆ ಕೊಡಬಾರ್ದು ತಪ್ಪು ಕೊಟ್ಟಿದ್ದಾನೆ
ಬಟ್ ಅವರು ಪಾಪ ಏನ್ ಮಾಡಕ್ಕಾಗತ್ತೆ, ಅಲ್ಲಿಂದ ಇಲ್ಲಿ ಕಾಪಿ ಮಾಡ್ಬೇಕಾದ್ರೆ ಅದನ್ನು ಸರಿಯಾಗಿ ಕಾಪಿ ಮಾಡಕ್ ಬರಲ್ಲ. ಗೊತ್ತಿತ್ತು. ಪೋಲ್ ಬಂತು. ಓಕೆ, ಆ ಹಾಲಿನ ಬಣ್ಣ ಯಾವುದು? ಬಿಳಿ. ಬಿಳಿಗೆ ಏನಂತ ಕರೀತಾರೆ? ಬಿಳಿಗೆ ಕಪ್ಪು ಅಂತ ಕರೀತಾರೆ. ಪೋಲ್ ಬಂತು. ಇಲ್ಲಿ ಕೋಣೆಗೆ ದಾರಿ ಯಾವುದು ಅಂತ ಹೇಳಿದಾನೆ. ಓಕೆ, ಸೊ ಕೋಣೆಗೆ ದಾರಿ ಬಾಗಿಲು. ಬಾಗಿಲದಿಂದ ನಾವು ಕೋಣೆಗೆ ಹೋಗ್ತೀವಿ. ಬಟ್ ಬಾಗಿಲನ್ನ ಏನಂತ ಕರೀತಾರೆ? ಕಿಟಕಿ ಅಂತ ಕರೀತಾರೆ. ಸೊ ಬಾಗಿಲನ್ನ ಕಿಟಕಿ ಅಂತ ಕರೀತಾರೆ. ಪರ್ಫೆಕ್ಟ್. ಚೇತನ್, ಸಚಿನ್, ಪ್ರಿಯಾ, ಲೋಕೇಶ್, ಸ್ನೇಹ, ಜಾನಕಿ, ಗೋಡ್ಸೆ, ಲಲಿತಾ, ಪ್ರಭು. ಪರ್ಫೆಕ್ಟ್ ಅವ್ರು ಹೆಂಗ್ರಿ ಅಷ್ಟು ಪರ್ಫೆಕ್ಟ್? ನಮಗೂ ಹೇಳ್ರಿ, ನಾವು ಶಾಣೆರಾಗ್ತೀವಿ. ಓಕೆ, ಸೊ ಇಲ್ಲಿಗೆ ಎಲ್ಲ ಚಾಪ್ಟರ್ ವೈಸ್ ಇದು ಮುಗೀತು. ನಾಳೆಯಿಂದ ನೀವು ಏನೋ ಇಂಟ್ರೆಸ್ಟ್ ಅವರು ಮಿಕ್ಸ್ಡ್ ಕ್ವಶನ್ಸ್ ಇರ್ತವೆ, ನೀವು ಜಾಯಿನ್ ಆಗಬಹುದು. ಓಕೆ, ಇದು ಕೋರ್ಸ್ ಅಂತ ಇರುತ್ತೆ. ಬಟ್ ನಾನು ನೆಕ್ಸ್ಟ್ ಪ್ಲಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ನಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದೇ ಸ್ಟೋರ್ ಅಲ್ಲಿ ಏನಾದ್ರು ಮಾಡಕ್ ಆದ್ರೆ ಪರ್ಮಿಷನ್ ಕೊಡಿ ಅಂತ. ಲಾಸ್ಟಿಗೆ ನೀವಾದ್ರೂ ಅಟ್ಲೀಸ್ಟ್ ಲಾಸ್ಟ್ ಕೋರ್ಸ್ನವ್ರಾದ್ರೂ ಚೆನ್ನಾಗಿ ಯೂಸ್ ತಗೊಳ್ಳಿ. ಆಮೇಲೆ ನಿಮ್ಗೂ ಗೊತ್ತಿದೆ ನೋಡಿ, 499 rupeesಗೆ ನಿಮ್ಗೆ ಚಾಪ್ಟರ್ ವೈಸು ಮತ್ತೆ SSC ಎಲ್ಲ ಕ್ವಶನ್ಸ್ ಆಯ್ತಾ. ನಿಮ್ಗೂ ಗೊತ್ತಿದೆ ಹಿಂಗ್ ನಿಮ್ಗೆ ಅಷ್ಟು ಯಾವ್ದು ಕವರ್ ಆಗಲ್ಲ. ಬಟ್ ನನ್ಗೂ ಒಂದು ಅವಕಾಶ ಸಿಕ್ಕಿತ್ತು ಮಾಡೋಂತ ಮಾಡ್ತಾ ಇದ್ದೀನಿ.